ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನ ಕೇಂದ್ರ ಸರ್ಕಾರ ಸಿಬಿಐಗೆ ಹಸ್ತಾಂತರಿಸಿದೆ. ಇನ್ನು ಈ ಪ್ರಶ್ನೆ ಪತ್ರಿಕೆ ಎಕ್ಸಾಮ್ ನಡೆಯೋದಕ್ಕಿಂತ ಮೊದಲು ಅಂದ್ರೆ 3ನೇ ತಾರೀಕಿಗೂ ಮೊದಲು 5 ಲಕ್ಷಕ್ಕೊಂದರಂತೆ ಮಾರಾಟ ಆಗಿತ್ತು. ವಾಟ್ಸ್ಆಪ್ ಟೆಲಿಗ್ರಾಮ್ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಮೇ 2ನೇ ತಾರೀಕು 3ನೇ ತಾರೀಕು ಎಕ್ಸಾಮ್ ಇದ್ರೆ 2ನೇ ತಾರೀಕು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಯಿತು. ಈಗ ಒಂದಿಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಕೇರಳದ ವಿದ್ಯಾರ್ಥಿಯೊಬ್ಬ, ರಾಜಸ್ಥಾನದ ಪಿಜಿಯೊಂದರ ಮಾಲೀಕನೊಬ್ಬ, ಇವರನ್ನೆಲ್ಲ ಅರೆಸ್ಟ್ ಮಾಡಲಾಗಿದೆ. ತನಿಖೆ ಮುಂದುವರೆದಿದೆ. ಇದರ ಹಿಂದೆ ಮಾಫಿಯಾ ಕಾರ್ಯಾಚರಿಸಿದೆ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಕ್ವಶನ್ ಪೇಪರ್ ಲೀಕ್ ಮಾಡುವಂತ ಮಾಫಿಯಾ ಇದರ ಹಿಂದೆ ಇದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಸದ್ಯ ತನಿಖೆ ಮುಂದುವರೆದಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡುವಂತ ಕೆಲಸ, ಸರ್ಕಾರದ ಬೇಜವಾಬ್ದಾರಿತನಕ್ಕೆ ವಿದ್ಯಾರ್ಥಿಗಳು ಒದ್ದಾಡುವಂತ ಸ್ಥಿತಿ ಇದೆ. ಎನ್ನುವಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ವಿದ್ಯಾರ್ಥಿನಿಯೊಬ್ಬರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಸಹನಾ ಅವರೇ, ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಏನ್ ಹೇಳ್ತೀರಿ ಸಹನಾ ಅವರೇ? ಈಗ ನಾವೆಲ್ಲ ಎಕ್ಸಾಮ್ ಮುಗಿದು ಟೆನ್ಷನ್ ಫ್ರೀ ಆಗಿ ಕೂತಿದ್ವಿ ಸರ್. ಇವ್ರೊಮ್ಮೆ ಪೇಪರ್ ಲೀಕ್ ಆಗೈತಿ, ನೀಟ್ ಅನ್ಕೂಳೆ ಪೂರಾ ಟೆನ್ಷನ್ ಆಗತೈತಿ ಸರ್. ಈಗ ಹೊಸ ನೀಟ್ ಹೆಂಗ್ ಬರ್ತೈತಿ ಏನೋ ಗೊತ್ತಾಗತ್ತಿಲ್ಲ ಸರ್. ಟಫ್ ಬಂದ್ರೆ ನಮಗ್ ಸೀಟ್ ಸಿಗ್ತೈತಲ್ಲ ಅಂತ ಗ್ಯಾರಂಟಿನೂ ಇಲ್ಲ ಸರ್. ನಮ್ಗ 2 ವರ್ಷ ಆಯ್ತು ಸರ್ ನಾವು ನೀಟಿಗೆ ಪ್ರಿಪೇರ್ ಆಗತ್ತ. ಈಗ ಒಮ್ಮೆ ಅವ್ರ ನೀಟ್ ಅಂದ್ರೆ ಬಾಳ ಟೆನ್ಷನ್ ಪ್ರೆಷರ್ ಬೀಡ್ ಆಗತೈತಿ ಸರ್. ಮತ್ತೆ ಓದ್ಬೇಕು ಸರ್ ನಾವೆಲ್ಲ, ಮತ್ತೆ ರಿವೈಸ್ ಮಾಡ್ಬೇಕು ಹೊಂದಿಡಿದ ಎಲ್ಲಾನು. ಈ ಸತ ಎಕ್ಸಾಮ್ ಹೆಂಗ್ ಕಂಡಕ್ಟ್ ಮಾಡ್ತಾರೋ ಅಂತ ನಾವು ಗೊತ್ತಾಗತ್ತಿಲ್ಲ ಸರ್. 2024 ಒಳಗೂ ಹೀಗೆ ಆಯ್ತು ಸರ್. ಆಮೇಲೆ ಮತ್ತೆ NTA ಟ್ವೀಟ್ ಸತ ಮಾಡಿದ್ರು. ಈ ಸತ ನಾವು ಈ 0 ಎರರ್ ಇಂದನೂ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ಇದು ನಿಮ್ ಸಾದಾ ಸ್ಕೂಲ್ ಟೆಸ್ಟ್ ಅಲ್ಲ, ಇದು NTA ನ್ಯಾಷನಲ್ ಟೆಸ್ಟ್, ನೀವು ಓದ್ಬೇಕು ದಿನ, ಹೀಗಾದ್ರೆ ನಿಮ್ಗೆ ಇದಾಗ್ತೈತಿ, ಟ್ಯಾಗ್ ಮಾಡ್ರಿ ಅಂತೆಲ್ಲ ಇದು ಮಾಡಿದ್ರು. ಈಗ ನೋಡಿದ್ರೆ ಹೀಗೆ ಪೇಪರ್ ಲೀಕ್ ಆಗೈತಿ ಸರ್. ಚಲೋ ಓದೋರ್ಗೂ ಇದು ಬಹಳ ಬೇಜಾರಾದ ಸಂಗತಿ ಸರ್. ಅನ್ಯಾಯ ಆಗ್ತೈತಿ ಸರ್. ಸಹನ, ಯಾರೋ ಮಾಡಿದ ತಪ್ಪು, ನೀವೆಲ್ಲ ಕಷ್ಟಪಟ್ಟು ಎಕ್ಸಾಮ್ ಬರ್ದಿದ್ರಿ, ನೀವೀಗ ಅನುಭವಿಸಬೇಕು. ಸರ್ಕಾರ ಹೇಳುತ್ತೆ ಸುಲಭವಾಗಿ ಪರೀಕ್ಷೆ ರದ್ದು ಮಾಡಿದೀವಿ, ನೆಕ್ಸ್ಟ್ ಮತ್ತೆ ಎಕ್ಸಾಮ್ ಬರೀತೀರಿ, ಎಕ್ಸಾಮ್ ನಾವು ಆಯೋಜನೆ ಮಾಡ್ತೀವಿ, ಎಕ್ಸಾಮ್ ಬರೀರಿ ಅಂತ. ಹಾ ಸರ್, ಅವ್ರು ಎಷ್ಟು ಸುಲಭವಾಗಿ ಹೇಳ್ತಾರೆ ಅಷ್ಟು ಸುಲಭವಾಗಿ ತಗೊಳಕ್ ಆಗುದಿಲ್ಲ ಸರ್. ಅವ್ರು ನೀಟ್ ಅಂತೇಳಿ ಹೇಳ್ತಾರೆ ಸರ್, ಅದು ನಾವು ಮತ್ತೆ ಅದಕ್ಕೆ ಓದ್ಬೇಕು ಸರ್. ಮೊನ್ನೆಯಿಂದ ನಾವೆಲ್ಲಾನು ರಿವೈಸ್ ಮಾಡ್ಬೇಕು. ಈಗ ಎಲ್ಲ ಬಿಟ್ಟು ಕುಂತಿದ್ವಿ ನಾವು, ನಮ್ದು ನೀಟ್ ಮುಗಿತಿನ ನೆಕ್ಸ್ಟ್ ಈಗ ಕೌನ್ಸಿಲಿಂಗ್ ಕಾಯತಿದ್ವಿ ಸರ್. ಈಗ ನೋಡಿದ್ರೆ ಈಗ ಪರೀಕ್ಷೆ ರದ್ದು ಅನ್ನತ್ತಾರ ಸರ್. ನೋಡಿ ಟೆನ್ಷನ್ ಭಾಳ ಆಗತೈತಿ ಸರ್. ಮತ್ತೆ ಓದ್ಬೇಕು ಸರ್ ನಾವೆಲ್ಲ ಹೊಂದಿಡಿದು. ಈಗ ನಿಮ್ ಜೊತೆ ನಿಮ್ಮ ಸ್ನೇಹಿತರೆಲ್ಲ ಏನ್ ಹೇಳ್ತಾರೆ ಸಹನಾ? ಅವರು ಇದೇ ಹೇಳತ್ತಾರೆ ಸರ್, ನಾವೀಗೆಲ್ಲ ಓದಿದ್ವಿ, ಈಗ ಮತ್ತೆ ನೀಟ್ ಅಂದ್ರೆ ನಾವು ಮತ್ತೆ ಇನ್ನೊಮ್ಮೆ ಓದ್ಬೇಕು, ಇದು ಏನಿದೆ ನಾವೆಲ್ಲ ಟೆನ್ಷನ್ ಇಲ್ಲಾರ್ದ ಕೂತಿದ್ವಿ. ನೀಟ್ ಮುಗೀತು ನಮ್ದಿನ್ನ. ಬೋರ್ಡ್ಸಿಗಿಂತ ನಾವು ಜಾಸ್ತಿ ನೀಟಿಗೆ ಪ್ರಿಪೇರ್ ಆಗಿರ್ತೇವೆ ಸರ್. ಬೋರ್ಡ್ಸಿಗೆ ನಾವು ಅಷ್ಟು ಇದು ಕೊಡೋದಿರೋದಿಲ್ಲ. ನೀಟ್ ಸಂಬಂಧ ನಾವೆಲ್ಲ ಬೋರ್ಡ್ಸ್ ಬಿಟ್ಟು ನೀಟ್ ಮಾಡ್ತಿರ್ತೀವಿ. ಈಗ ಇವ್ರ ಹೀಗೆ ನೋಡಿ ಮಾಡಿ ಏನ್ ಮಾಡ್ಬೇಕು ಸರ್ ನಾವು? ಸಿದ್ಧತೆ ಬಗ್ಗೆ ಹೇಳಿದ್ರಿ ಸಹನಾ, ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರಿ ಒಂದು ಎಕ್ಸಾಮಿಗೆ? ಯಾಕಂತಂದ್ರೆ ನೀಟ್ ಅನ್ನೋದು ಬಹಳ ಪ್ರಮುಖವಾದಂತ ಪರೀಕ್ಷೆ. ನೀವು ಹಲವು ಕನಸುಗಳನ್ನ ಕಂಡಿರ್ತೀರಿ ನೀಟ್ ಪರೀಕ್ಷೆಯ ಸುತ್ತಮುತ್ತ. ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ರಿ? ನಾನು ಫಸ್ಟ್ ಇಯರ್ ಇಂದ ನೀಟಿಗೆ ಪ್ರಿಪೇರ್ ಆಗತ್ತಿದ್ದೆ ಸರ್. ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಆಲ್ಮೋಸ್ಟ್ 2 years ಆಯ್ತು ಸರ್ ನೀಟಿಗೆ ಪ್ರಿಪೇರ್ ಆಗತ್ ನಾವು. ಆಮೇಲೆ ಪ್ರೆಷರ್ ತುಂಬಾ ಇತ್ತು ಸರ್. ನಾವು ಓದಿ ಹೆಂಗಾಗಿದ್ವಿ ಅಂದ್ರೆ ಸರ್ ಒಂಥರ ಆಗಿತ್ತು ಸರ್ ಪೂರಾ. ಈಗ ಒಮ್ಮೆ ನೀಟ್ ಮುಗಿದ ಕುಂತಿದ್ವಿ ನಾವು ಸರ್. ಸುಮ್ಮ ಕೌನ್ಸಿಲಿಂಗ್ ಐತಿ, ಈಗ ನೆಕ್ಸ್ಟ್ ನಮಗ್ ಸೀಟ್ ಸಿಗ್ತೈತಿ, ಡಾಕ್ಟರ್ ಆಗ್ತೇವಿ ನಾವೆಲ್ಲ ಅಂತೇಳಿ. ಇವ್ರೊಮ್ಮೆ ನೋಡಿದ್ರೆ ನೀಟ್ ಅನ್ನತ್ತಾರ ಸರ್. ಈಗ ಯಾವಾಗ ಎಕ್ಸಾಮು ಏನು ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ಯಾ ಸಹನಾ? ಏನಾದ್ರು ಹೇಳಿದಾರ? ಇನ್ನೂ ಇಲ್ಲ ಸರ್, ಏನೂ ಹೇಳಿಲ್ಲ ಸರ್. ಮೊನ್ನೆ 3ನೇ ತಾರೀಕು ಎಕ್ಸಾಮ್ ಹೆಂಗಿತ್ತು ಸಹನಾ? ಈಸಿ ಇತ್ತು ಸರ್. ಬಯೋ ಈಸಿ ಇತ್ತು ಸರ್. ಕೆಮಿಸ್ಟ್ರಿ ಮಾಡ್ರೇಟ್ ಲೆವೆಲ್ ಇತ್ತು ಸರ್. ಫಿಸಿಕ್ಸ್ ತುಂಬಾ ಲೆಂದಿ ಕೊಟ್ಟಿದ್ದೆ ಸರ್. ಅದು ಟೈಮ್ ಕನ್ಸ್ಯೂಮಿಂಗ್ ಇತ್ತು ಸರ್. ಆದ್ರೂ ನಾವು ಹೆಂಗಾರ ಮಾಡಿದ್ವಿ ಸರ್. ಈಗ ಮತ್ತೆ ನೀಟ್ ಅನ್ನತ್ತಾರ ಸರ್. ಈಗ ಎಷ್ಟು ದಿನ ಸಿದ್ಧತೆಗೆ, ಈಗ ಎಷ್ಟು ಸಮಯ ಬೇಕಾಗತ್ತೆ? ಈಗ ನಾಳೆನೇ ಎಕ್ಸಾಮ್ ಮಾಡ್ತೀವಿ ಅಂತ ಸರ್ಕಾರ ಏನಾದರೂ ಹೇಳಿದ್ರೆ, ಒಂದು 10 ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ರೆಡಿ ಇದ್ದೀರಾ ನೀವೆಲ್ಲ ವಿದ್ಯಾರ್ಥಿಗಳು? ಅದ್ ಹೆಂಗ
ಅದು ಹೆಂಗೆ ಆಗ್ತೈತಿ ಸರ್, ರಿವೈಸ್ ಮಾಡಕ್ಕೆ ಸ್ವಲ್ಪ ಟೈಮರ ಬೇಕಾಗ್ತೈತಲ್ಲ ಸರ್ ನಮಗೆ. ಈಗ ಇದು ಒಂದು ನೀಟ್ ಬರೆಯೋಕೆ ನಾವು 2 ವರ್ಷ ಟೈಮ್ ತೊಗೊಂಡಿದ್ದೇವೆ ಸರ್. ಈಗ ಇನ್ನೊಂದು ಸತ ಬರಿಬೇಕಂದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಟೈಮ್ ಬೇಕಲ್ಲ ಸರ್ ನಮಗೆ ಪ್ರಿಪೇರ್ ಆಗಕ್ಕೆ. ಅಂದ್ರೆ ನೀವೊಂದು ರಿಲೀಫ್ ಆಗಿದ್ರಿ. ಈಗ ಎಕ್ಸಾಮ್ ಎಲ್ಲ ಮುಗೀತು, ಇನ್ನೇನಿದ್ರು ಕೂಡ ಮುಂದಿನದ್ದನ್ನು ಯೋಚನೆ ಮಾಡಬೇಕು ಅಂತ ರಿಲೀಫ್ ಆಗಿದ್ರಿ. ಈಗ ಸಡನ್ ಒಂದು 5 ದಿನನೋ 10 ದಿನದಲ್ಲೋ ಎಕ್ಸಾಮ್ ಮಾಡ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ ಹೇಳೋದು ನೀವು. ಹಾಂ ಸರ್, ಈಗ ಎಲ್ಲ ರಿಲೀಫ್ ಆಗಿ ಇನ್ನೊಂದು ಸ್ವಲ್ಪ 2 ಮಂತ್ಸ್ 3 ಮಂತ್ 1 ಮಂತ್ ರಿಸಲ್ಟ್ ಇತ್ತು ಸರ್. ಆಮೇಲೆ ಕೌನ್ಸಿಲಿಂಗ್, ಆಮೇಲೆ ಕಾಲೇಜಸ್ ಇತ್ತು ಸರ್. ಈಗ ಒಮ್ಮೆ ಇವ್ರು ನೀಟ್ ಅಂದರೆ ಒಂಥರ ಇದಾಗ್ತೈತೆ ಸರ್. ಈಗ ಯಾರು ಜವಾಬ್ದಾರಿ ಅಂತ ಅನ್ಸುತ್ತೆ ಸಹನಾ ಇದಕ್ಕೆ, ಈ ರೀತಿ ಆಗಿರೋದಕ್ಕೆ? NTA ಕಾರಣ ಸರ್ ಇದಕ್ಕೆ. ಒಂದು ಪೇಪರ್ ಲೀಕ್ ಅಂದ್ರೆ ಹೆಂಗೆ ಸರ್? ಅದು ಎಷ್ಟು ಟಫ್ ಎಕ್ಸಾಮ್ಸ್ ಅದು, ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್, ಅದು ಲೀಕ್ ಹೆಂಗೆ ಆಗಕ್ಕೆ ಸಾಧ್ಯ ಸರ್? ಉತ್ತರ ಕೊಡಬೇಕು ಈಗ ಅವರು. ಆ ಪೇಪರ್ಸ್ನ ಎಷ್ಟು ಅವತ್ತನ. ಹಾಂ ಸರ್, ನೀವು ಕಷ್ಟಪಟ್ಟು ಓದಿರ್ತೀರಿ, ಯಾರೋ ಮಾಡಿದ ನಾವು ತಪ್ಪು ನೋಡಿದ್ವಲ್ಲ ಸರ್ ನಮಗೆ. ಹಾಂ ಸರ್, ಯಾರೋ ತಪ್ಪು ಮಾಡ್ತಾರೆ, ನೀವೆಲ್ಲರೂ ಸಫರ್ ಆಗಬೇಕೀಗ. ಇಡೀ ದೇಶದಲ್ಲಿ ವಿದ್ಯಾರ್ಥಿಗಳೆಲ್ಲ ಸಫರ್ ಆಗಬೇಕು. ಹಾಂ ಹಾಂ ಸರ್, ಯಾರೋ ಒಬ್ರು ತಪ್ಪಿಂದ ಎಲ್ಲರೂ ಇದಾದ ಸರ್ ಈಗ ಪೂರಾ. ಥ್ಯಾಂಕ್ ಯು ಸಹನಾ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಸಹನಾ ಅವರ ಮಾತು, ಸಹನಾ ಅವರ ಒಬ್ಬರ ಮಾತಲ್ಲ ಇದು. ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇರೋದು. ಸಿದ್ಧತೆ ಮಾಡಿಕೊಂಡ್ವಿ, ಕಷ್ಟಪಟ್ವಿ, ನಮ್ಮ ಪರಿಶ್ರಮ ಎಲ್ಲವನ್ನೂ ಹಾಕಿದ್ದೀವಿ, ಡೆಡಿಕೇಟೆಡ್ ಆಗಿ ಓದಿದ್ದೀವಿ, ಕಷ್ಟಪಟ್ಟಿದ್ದೀವಿ. ಯಾರೋ ತಪ್ಪು ಮಾಡ್ತಾರಂತೆ, ಇವರಿಗೆ ಅದನ್ನು ಸರಿ ಮಾಡೋದಕ್ಕೆ ಆಗಲ್ಲ, ಕೊನೆಗೆ ಸಫರ್ ಆಗೋದು ನಾವು. ಈಗೊಂದು ಅಪ್ಡೇಟ್ ಬರ್ತಾ ಇದೆ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರೋದು ರಾಜಸ್ಥಾನದಿಂದಲ್ಲ, ಹರಿಯಾಣದಿಂದ ಅಂತ ಸಿಬಿಐ ತನಿಖೆ ಚುರುಕಾಗ್ತಾ ಇದೆ. ಸೋರಿಕೆಯ ಮೂಲ ಅದು ರಾಜಸ್ಥಾನ ಅಲ್ಲ, ಹರಿಯಾಣ. 5 ಮಾದರಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದಾವೆ. ಹರಿಯಾಣದ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಪೇಪರ್ ಲೀಕ್ ಆಗಿದೆ ಅನ್ನುವಂತ ಅನುಮಾನ. 5 ಪ್ರಶ್ನೆ ಪತ್ರಿಕೆಗಳು, 5 ಮಾದರಿಯ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದಾವೆ. 410 ಪ್ರಶ್ನೆಗಳ ಸಂಭಾವ್ಯ ಪ್ರಶ್ನೆ ಪತ್ರಿಕೆಯನ್ನು ರಿಲೀಸ್ ಮಾಡಲಾಗಿದೆ. ಇದರಲ್ಲಿ 140 ಪ್ರಶ್ನೆಗಳು ಮ್ಯಾಚ್ ಆಗಿದ್ದಾವೆ. ಅಂದ್ರೆ ರಿಲೀಸ್ ಆದಂತ ವಾಟ್ಸ್ಆಪ್ನಲ್ಲಿ, ಟೆಲಿಗ್ರಾಮ್ನಲ್ಲಿ ರಿಲೀಸ್ ಆದಂತ ಪ್ರಶ್ನೆ ಪತ್ರಿಕೆ ಏನಿದೆ, ಮೊನ್ನೆ ಮೇ 3ನೇ ತಾರೀಕು ಎಕ್ಸಾಮ್ ಬರೆದಂತ ಆ ಪ್ರಶ್ನೆ ಪತ್ರಿಕೆಗೂ ಮ್ಯಾಚ್ ಆಗತ್ತೆ ಅಂತ 140 ಪ್ರಶ್ನೆಗಳು ಮ್ಯಾಚ್ ಆಗತ್ತೆ ಅದಕ್ಕೂ ಇದಕ್ಕೂ. ಲೀಕ್ ಆದಂತ ಪ್ರಶ್ನೆ ಪತ್ರಿಕೆಗೂ ಮೇ 3ನೇ ತಾರೀಕು ಎಕ್ಸಾಮ್ ಬರೆದಂತ ಪ್ರಶ್ನೆ ಪತ್ರಿಕೆಗೂ ಮ್ಯಾಚ್ ಆಗ್ತಿದೆ. 140 ಪ್ರಶ್ನೆಗಳು ಅದಕ್ಕೂ ಇದಕ್ಕೂ ಹೋಲಿಕೆ, ಅಂದ್ರೆ ಮ್ಯಾಚ್ ಆಗೋದು. ಇದರ ಹಿಂದೆ ದೊಡ್ಡದಾದಂತ ಒಂದು ಮಾಫಿಯಾ ಕಾರ್ಯಾಚರಿಸಿದ ರೀತಿಯಲ್ಲಿ ಕಾಣ್ತಾ ಇರೋದು. ಇನ್ನು ಪ್ರೈವೇಟ್ ಮಾಫಿಯಾ ಅನ್ನುವ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಸಂಭವನೀಯ ಪ್ರಶ್ನೆ ಪತ್ರಿಕೆ ಅನ್ನೋ ಹೆಸರಲ್ಲಿ ವೈರಲ್ ಆಗಿತ್ತು. ಪ್ರೈವೇಟ್ ಮಾಫಿಯಾ ವಾಟ್ಸ್ಆಪ್ ಗ್ರೂಪ್ 400 ಮಂದಿ ವಿದ್ಯಾರ್ಥಿಗಳಿದ್ರು. ಅದರಲ್ಲಿ PDF ಫೈಲ್ ಅನ್ನ ರಿಲೀಸ್ ಮಾಡಲಾಗಿತ್ತು. 2 ದಿನ ಮೊದಲೇ ಆಗಿತ್ತು ಸಂಭವನೀಯ ಪ್ರಶ್ನೆ ಪತ್ರಿಕೆ ಅಂತ PDF. ಈ ರೀತಿ ಪ್ರಶ್ನೆಗಳು ಬರಬಹುದು ಅಂತ PDF ಫೈಲು. ಕೊನೆಗೆ ಎಕ್ಸಾಮ್ನ ದಿನ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಗೂ ಆ PDF ಫೈಲಿಗೂ 140 ಪ್ರಶ್ನೆಗಳು ಮ್ಯಾಚ್ ಆಗ್ತಿದ್ದಾವೆ. ಅಥವಾ PDF ಫೈಲಲ್ಲಿ ಇದ್ದಂತ 140 ಪ್ರಶ್ನೆಗಳು ಯಥಾವತ್ತು ಮೊನ್ನೆ ಎಕ್ಸಾಮ್ ನಡೆದಂತ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇದೆ. ಇದು ಗೊತ್ತಾಗ್ತಾ ಇದ್ದಂತೆ ಸಿಬಿಐ ತನಿಖೆಗೆ ಸರ್ಕಾರ ಆದೇಶಿಸಿತು. ತನಿಖೆ ಈಗ ಚುರುಕಾಗ್ತಾ ಇದೆ. ಹಲವರನ್ನ ಬಂಧಿಸಲಾಗಿದೆ ಅನ್ನುವಂಥ ಮಾಹಿತಿಯು ಕೂಡ ಸಿಗ್ತಾ ಇದೆ. ಇನ್ನು ವಿದ್ಯಾರ್ಥಿಗಳು ಕಣ್ಣೀರು ಹಾಕ್ತಾ ಇರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ.
ಈಗಾಗಲೇ ಒಬ್ಬರು ವಿದ್ಯಾರ್ಥಿನಿ ಮಾತನಾಡಿದ್ರು ನಮ್ಮ ಜೊತೆಗೆ. 2 ವರ್ಷ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಸರ್, 2 ವರ್ಷ ಕಷ್ಟಪಟ್ಟು ಓದಿದ್ದೀವಿ. ಮೇ 3ನೇ ತಾರೀಕು ಎಕ್ಸಾಮ್ ಬರೆದ ನಂತರ ರಿಲ್ಯಾಕ್ಸ್ ಆಗಿದ್ವಿ. ಇಷ್ಟು ಕಷ್ಟಪಟ್ಟು ಓದಿದ್ದೀವಿ, ಎಕ್ಸಾಮ್ ಬರೆದಿದ್ದೀವಿ, ಅದರ ಪ್ರತಿಫಲ ಸಿಗೋದಕ್ಕಿದೆ ಇನ್ನು ಅಂತ. ಈಗ ನೋಡಿದ್ರೆ ಪರೀಕ್ಷೆನೇ ಇಲ್ಲ, ಪರೀಕ್ಷೆನೇ ಕಾನೂನು ಬಾಹಿರ, ಅಮಾನ್ಯ ಅಂತ ಸರ್ಕಾರ ಹೇಳಿದೆ. ಪರೀಕ್ಷೆನೇ ಅಮಾನ್ಯ ಅಂತ ವಿದ್ಯಾರ್ಥಿಗಳು ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಮತ್ತೆ ಓದಬೇಕು, ಮತ್ತೆ ಕಷ್ಟ ಪಡಬೇಕು, ಎಕ್ಸಾಮ್ ಬರೀಬೇಕು. ಯಾರೋ ತಪ್ಪು ಮಾಡಿದ್ರು, ನಮ್ಮ ಪರಿಶ್ರಮ ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ನಾವು ಕಷ್ಟಪಟ್ಟು ಓದಿದ್ದು ವೇಸ್ಟ್ ಆಯ್ತು. ಆ ಪರೀಕ್ಷೆಗೋಸ್ಕರ ಮಾಡಿರುವಂತ ಕಷ್ಟ, ಪಟ್ಟಿರುವಂತ ಕಷ್ಟ, ಪರಿಶ್ರಮ ಎಲ್ಲವೂ ನಿಷ್ಪ್ರಯೋಜಕ ಆಯಿತು. ಯಾರ ಹೊಣೆ ಇದಕ್ಕೆ, ಯಾರ ಜವಾಬ್ದಾರಿ ಇದಕ್ಕೆ ಅಂತ ವಿದ್ಯಾರ್ಥಿಗಳು ಪ್ರಶ್ನಿಸ್ತಾ ಇದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಪರೀಕ್ಷೆ ರದ್ದಾಗಿದೆ. ಇದರ ಬೆನ್ನಿಗೆ ಪ್ರಧಾನಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಸಭೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಪರೀಕ್ಷಾ ಏಜೆನ್ಸಿ ಅಧಿಕಾರಿಗಳು ಅಂದ್ರೆ NTA ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಮುಂದೆ ತೆಗೆದುಕೊಳ್ಳಬೇಕಾದಂತ ಕ್ರಮಗಳ ಬಗ್ಗೆ ಪ್ರಧಾನಿ ಕಚೇರಿಯಲ್ಲಿ ಸಭೆಯಾಗ್ತಾ ಇದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮತ್ತು ಮಿನಿಸ್ಟ್ರಿ ಆಫ್ ಎಜುಕೇಶನ್, ಶಿಕ್ಷಣ ಸಚಿವಾಲಯದ ಅಧಿಕಾರಿಗಳು ಮತ್ತು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಅಧಿಕಾರಿಗಳು ಅಂದ್ರೆ ಶಿಕ್ಷಣ ಇಲಾಖೆ ಅಂಡರ್ಗೆ ಬರುತ್ತೆ NTA. ಪ್ರಧಾನಿ ಕಚೇರಿಯಲ್ಲಿ ಸಭೆಯಾಗ್ತಿದೆ. ಎಕ್ಸಾಮ್ ರದ್ದು ಮಾಡಿದ್ದಾಯ್ತು, ಮುಂದಿನ ಎಕ್ಸಾಮ್ ಯಾವಾಗ, ಮುಂದಿನ ಎಕ್ಸಾಮ್ಗೆ ತೆಗೆದುಕೊಳ್ಳಬೇಕಾದಂತ ಮುನ್ನೆಚ್ಚರಿಕೆಗಳೇನು, ಇದೆಲ್ಲದರ ಬಗ್ಗೆ ಆ ಸಭೆಯಲ್ಲಿ ಚರ್ಚೆ ಆಗ್ತಿದೆ ಅನ್ನುವಂಥ ಮಾಹಿತಿ. ನೆಟ್ಟಗೆ ಒಂದು ಎಕ್ಸಾಮ್ ಮಾಡೋದಕ್ಕಾಗಿಲ್ಲ ಅನ್ನೋದು ಶೇಮ್, ನಾಚಿಕೆಯ ವಿಚಾರ. ಪದೇ ಪದೇ ತಪ್ಪುಗಳಾಗ್ತಿದೆ ಅನ್ನೋದು ನಾಚಿಕೆಯ ವಿಚಾರ ಸರ್ಕಾರಕ್ಕೆ. ಗೌಪ್ಯತೆ ಕಾಪಾಡಿಕೊಳ್ಳಬೇಕಾದಂತ ಎಕ್ಸಾಮು ಅಷ್ಟು ಸುಲಭಕ್ಕೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗತ್ತೆ ಅಂತಂದ್ರೆ ಇನ್ಸೈಡ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಸಾಧ್ಯ ಇದೆಯಾ? ಒಳಗಿನವರು ಕೈ ಜೋಡಿಸದೇ ಇದ್ದರೆ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗೋದಕ್ಕೆ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಬ್ಲಾಕ್ ಶಿಪ್ಸ್ ಯಾವುದು? ಮಿನಿಸ್ಟ್ರಿ ಆಫ್ ಎಜುಕೇಶನ್ ಮತ್ತು NTA ಒಳಗೆ ಸೇರಿಕೊಂಡಿರುವಂತ ಆ ವ್ಯಕ್ತಿಗಳು ಯಾರು ಅನ್ನೋದನ್ನು ಹುಡುಕುವಂತ ಪ್ರಯತ್ನಗಳಾಗಬೇಕೀಗ. ಸೋರಿಕೆ ಮಾಡಿದವರನ್ನೆಲ್ಲ ಮೂಲವನ್ನ ಹುಡುಕುವ ಕೆಲಸಗಳಾಗಬೇಕಾಗಿದೆ. ಎಲ್ಲಿಂದ ಸೋರಿಕೆಯಾಯಿತು, ಮೂಲ ಯಾವುದು ಅಂತ. ಈಗ ವಿದ್ಯಾರ್ಥಿನಿಯೊಬ್ಬರು ಭೂಮಿಕಾ ಅನ್ನೋರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಭೂಮಿಕಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ನಾವು ಬೇಸರ ವ್ಯಕ್ತಪಡಿಸ್ತಾ ಇದ್ದಿದ್ದನ್ನು ನೋಡಿದೆ ನಾನು. ಏನು ಹೇಳ್ತೀರಿ? ಯಾರ್ದೋ ತಪ್ಪಿಗೆ ನೀವು ಸಫರ್ ಆಗ್ತಾ ಇದ್ದೀರಿ ಇಲ್ಲಿ? ಹಾಂ ಸರ್, ಅದೇ ತಿಳಿತಿಲ್ಲ, ಇನ್ನೂ ಅದೇ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ಅದು ಇನ್ನೂ ಫೇಕ್ ಏನೋ ಅನಿಸ್ತಿದೆ. ಅದು ಎಕ್ಸಾಮ್ ರದ್ದಾಗಿದೆ ಅಂತ ಕೇಂದ್ರ ಸರ್ಕಾರ ಅಧಿಕೃತವಾಗಿ ತಿಳಿಸಿದೆ ಈಗ ಭೂಮಿಕಾ. ಹಾಂ ಸರ್. ಏನ್ ಹೇಳ್ತೀರಿ? ಯಾರು ಜವಾಬ್ದಾರಿ ಅಂತ ಅನ್ಸುತ್ತೆ ನಿಮಗೆ ಇದಕ್ಕೆ? ಅದು ಅವರೇ ಸ್ಟ್ರಿಕ್ಟಾಗಿ ಕಂಡಕ್ಟ್ ಮಾಡಿದರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ವರ್ಷ ಇಡೀ ಎಲ್ಲ ಕಷ್ಟಪಟ್ಟು ಓದಿದ್ವಲ್ಲ, ಇವಾಗ ಅದೇ ಓದಕ್ಕೇನಾಗಲ್ಲ, ಟಫ್ ಏನಾಗಲ್ಲ. ಬಟ್ ಇಷ್ಟು ತಿಂಗಳು ಈಗ ಆಲ್ಮೋಸ್ಟ್ ನಿಯರ್ಲಿ 1 ಮಂತ್ ಆಯಿತು. ಈಗ ಓದಿದ್ದೆಲ್ಲ ಆಲ್ಮೋಸ್ಟ್ ನೆನಪು ಹೋಗಿರುತ್ತೆ. ಮತ್ತೆ ಅದೇ ರಿವೈಸ್ ಮಾಡಿ ಮತ್ತೆ ಅದೇ ಓದಕ್ಕಾಗಲ್ಲ ಸರ್. ಮತ್ತೆ ಭೂಮಿಕಾ ಅಂದ್ರೆ ಮೇ 3ನೇ ತಾರೀಕು ಎಕ್ಸಾಮ್ ಮುಗಿದ ನಂತರ ರಿಲ್ಯಾಕ್ಸ್ ಆಗಿದ್ರಿ ನೀವು? ರಿಲ್ಯಾಕ್ಸ್ ಆಗಿದ್ರಿ, ಎಕ್ಸಾಮ್ ಮುಗಿಯಿತು ಅಂತ. ಹಾಂ ಸರ್. ಒಂದು ನಿಟ್ಟುಸಿರು ಬಿಟ್ಟಿದ್ರಿ, ಎಕ್ಸಾಮ್ ಮುಗಿಯಿತು ಅಂತ. ಹ್ಞೂ ಸರ್. ಈಗ ಮತ್ತೆ ಶುರುವಿಂದ ಆರಂಭ ಮಾಡಬೇಕು, ಮತ್ತೆ ಮೊದಲಿಂದ ಶುರು ಮಾಡಬೇಕು. ಹಾಂ, ಇವಾಗೆಲ್ಲ ಮೊದಲಿಂದನೇ ಸ್ಟಾರ್ಟ್ ಮಾಡ್ಬೇಕು ಸರ್. ಅದು
ಅದು ಇನ್ನೂ ಫೇಕ್ ಏನೋ ಅನಿಸ್ತಿದೆ ಸರ್, ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ಏನು ಹೇಳಿದ್ರು ಮನೆಯಲ್ಲೆಲ್ಲ, ತಂದೆ ತಾಯಿ ಏನು ಹೇಳಿದ್ರು ಭೂಮಿಕಾ? ಅವರು ಈ ವರ್ಷ ಚೆನ್ನಾಗಾಗಿತ್ತು ಸರ್ ಎಕ್ಸಾಮು, ಅವರು ಎಲ್ಲ ಖುಷಿ ಪಡ್ತಿದ್ರು. ಅದೇ ಇವಾಗ ಸಡನ್ ಆಗಿ ಇದು ನ್ಯೂಸ್ ಕೇಳ್ಬಿಟ್ಟು ಅವರು ಶಾಕಲ್ಲೇ ಇದ್ದಾರೆ ಸರ್. ಇನ್ನು ಈಗ ನಿಮ್ಗಿಂತ ಮೊದಲೊಬ್ಬರು ಸಹನಾ ಅಂತ ಒಬ್ರು ಮಾತನಾಡ್ತಾ ಇದ್ರು, 2 ವರ್ಷ ಕಷ್ಟಪಟ್ಟಿದ್ದೀನಿ ನಾನು ಎಕ್ಸಾಮ್ ಬರೆಯೋದಕ್ಕೆ, ಸಿದ್ಧತೆಯನ್ನು ಮಾಡ್ಕೊಂಡಿದ್ದೆ ಅಂತ. ತಮ್ಮ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡಿದ್ರಿ ಭೂಮಿಕಾ? ತಾವು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರಿ? ನಂದು ಇದು 2ನೇ ವರ್ಷ ಸರ್. ಲಾಸ್ಟ್ ಇಯರ್ ನಾನು ಸ್ವಲ್ಪ ಮನೆಗದು ಹೋಗಿ ಬರ್ತಿದ್ದೆ. ಲಾಸ್ಟ್ ಇಯರ್ ಅಷ್ಟು ಸೀರಿಯಸ್ನೆಸ್ ಇರಲಿಲ್ಲ. ಈ ವರ್ಷ ಅಂತೂ ಯಾವ ಹಾಲಿಡೇಗೂ ಬಂದಿರಲಿಲ್ಲ, ಏನೂ ಬಂದಿರಲಿಲ್ಲ, ಅಲ್ಲೇ ಕಷ್ಟಪಟ್ಟು ಓದಿದ್ದೆ. ಇವಾಗ ಇವ್ರು ಸಡನ್ ಆಗಿ ಇಷ್ಟು ದಿನ ಓದಿದ್ದಕ್ಕೆಲ್ಲ ಇವಾಗ ಮತ್ತೆ ಎಕ್ಸಾಮ್ ಅಂತಂದ್ರೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ಅದೇ ನೀವು ಸೋಷಿಯಲ್ ಮೀಡಿಯಾ ಬಿಟ್ಟಿರ್ತೀರಿ, ಕಷ್ಟಪಟ್ಟಿರ್ತೀರಿ, ಪುಸ್ತಕ ಓದು ಇದರ ಕಡೆಗೆ ಕಾನ್ಸಂಟ್ರೇಟ್ ಮಾಡಿರ್ತೀರಿ, ಕಂಪ್ಲೀಟ್ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿರ್ತೀರಿ, ಓದಿರ್ತೀರಿ. ಹಾಂ ಸರ್, ನಮ್ಮ ಹಾಸ್ಟೆಲಲ್ಲಿ ಏನು ಫೋನ್ ಅದೇನಿರಲಿಲ್ಲ, ಬರೀ ಒಂದು ಕಾರ್ಡ್ ಇರ್ತಿತ್ತು, ಅದರಲ್ಲಿ 2 ನಂಬರ್ ಅಷ್ಟೇ. ಎಕ್ಸಾಮ್ ಹೇಗಿತ್ತು ಈ ಬಾರಿ ಭೂಮಿಕಾ? 3ನೇ ತಾರೀಕಿನ ಎಕ್ಸಾಮು? ಅದೇ ಸರ್, ಚೆನ್ನಾಗಿತ್ತು ಸರ್. ನಂದಂತೂ ಚಲೋ ಹೋಗಿತ್ತು. ಸೊ ನಿರೀಕ್ಷೆ ಇತ್ತು ನಿಮಗೆ, ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು ಚೆನ್ನಾಗಾಗತ್ತೆ ಅಂತ? ಹಾಂ ಸರ್, ಚಲೋ ಆಗಿತ್ತು. ಡೋಂಟ್ ವರಿ ಭೂಮಿಕಾ, ಯಾರೋ ಮಾಡಿದ ತಪ್ಪಿಗೆ ನೀವೆಲ್ಲ ಸಫರ್ ಆಗ್ತಾ ಇದ್ದೀರಿ. ಚೆನ್ನಾಗಿ ಮಾಡಿ, ನೆಕ್ಸ್ಟ್ ಎಕ್ಸಾಮ್ ಅನ್ನು ಚೆನ್ನಾಗಿ ಮಾಡಿ. ಹಾಂ ಸರ್ ಮಾಡ್ತೀವಿ. ಆದರೂ ಇಷ್ಟು ದಿನ ಓದಿ ಮತ್ತೆ ಸಡನ್ನಾಗಿ ಗ್ಯಾಪ್ ಆಗಿ ಮತ್ತೆ ಓದ್ಬೇಕಂದ್ರೆ ಆಗಲ್ಲ ಸರ್. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಏನು ಮಾಡೋದು? ನಮ್ಮ ನಾಳೋರು ಆ ರೀತಿ ಇದ್ದಾರೆ. ಒಂದು ನೆಟ್ಟಿಗೆ ಒಂದು ಎಕ್ಸಾಮ್ ಮಾಡೋದಕ್ಕೂ ಆಗಲ್ಲ ಇವ್ರ ಕೈಯಲ್ಲಿ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಪರಿಸ್ಥಿತಿ ಇದು. ಅದು ಲಾಸ್ಟ್ ಇಯರೇ ಲೀಕ್ ಆಗಿತ್ತಲ್ಲ, 2024 ಪೇಪರ್ ಲೀಕ್ ಆದಾಗ ಇವ್ರು ಸ್ಟ್ರಿಕ್ಟಾಗಿ ಆಗಿದ್ರೆ ಹಿಂಗೇನು ಆಗ್ತಿರ್ಲಿಲ್ಲ ಸರ್. ಕರೆಕ್ಟ್. ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿ ಬಂದ್ರು, ನೆಕ್ಸ್ಟ್ ಈ ರೀತಿ ಆಗಲ್ಲ, ಸಮಸ್ಯೆಗಳಾಗಲ್ಲ ಅಂತ. ಹಾಂ, ಮತ್ತೆ ಈ ವರ್ಷ ಅದೇ ಆಯ್ತು ಸರ್. ಆಗ್ಲಿ, ನೆಕ್ಸ್ಟ್ ಎಕ್ಸಾಮ್ ಚೆನ್ನಾಗಿ ಮಾಡಿ ಭೂಮಿಕಾ. ಆಲ್ ದಿ ಬೆಸ್ಟ್. ಹಾಂ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಭೂಮಿಕಾ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ವಿದ್ಯಾರ್ಥಿಗಳ ಕಷ್ಟ ಹೇಳ್ಕೊಳ್ತಾರೋ, ಯಾರೋ ಮಾಡಿದ ತಪ್ಪು ರೀ, ಯಾರೋ ಎಕ್ಸಾಮ್ ಪೇಪರ್ ಲೀಕ್ ಮಾಡಿದ್ರು, ಪರೀಕ್ಷಾ ಪೇಪರ್ ಲೀಕ್ ಮಾಡಿದ್ರು, ಪರಿಶ್ರಮ ನಂದು ಹಾಳಾಗಿದ್ದು. 2 ವರ್ಷ ಓದಾಡಿದ್ದೀನಿ, ಮನೆಯವ್ರ ಹತ್ರ ಮಾತನಾಡ್ತಾ ಇರಲಿಲ್ಲ, ದಿನಕ್ಕೊಂದ್ಸಲ ಮಾತಾಡಿದ್ರೆ ಹೆಚ್ಚು ಮನೆಯವ್ರ ಜೊತೆಗೆ. ಅಷ್ಟು ಕಷ್ಟಪಟ್ಟು ಎಕ್ಸಾಮ್ ಓದಿದ್ದೆ. ಸ್ನೇಹಿತರ ಜೊತೆ ಮಾತನಾಡ್ತಾ ಇರಲಿಲ್ಲ, ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರಲಿಲ್ಲ. ಸಮಯ ಹಾಳಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅಷ್ಟೆಲ್ಲ ಕಷ್ಟಪಟ್ಟು ಓದಿದಂಥ ವಿದ್ಯಾರ್ಥಿಗಳಿಗೆ ಸರ್ಕಾರ ಕೊಟ್ಟ ಬಹುಮಾನ ಇದು, ಸರ್ಕಾರ ಕೊಟ್ಟಿರುವಂಥ ಗಿಫ್ಟ್ ಇದು. ಒಮ್ಮೆ ಬರೆದ್ರಲ್ವ, ಮತ್ತೆ ಬರೀರಿ ಅಂತ. ನಮ್ಮ ಕೈಯಲ್ಲಿ ಆಗಲ್ಲ, ನಾವು ಕೈಲಾಗದವರು. ನಮಗೆ ಒಂದು ಎಕ್ಸಾಮ್ ಅನ್ನ ನೆಟ್ಟಿಗೆ ಮಾಡುವಂಥ ಯೋಗ್ಯತೆ ಇಲ್ಲ ಅಂತ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರ ಹೇಳ್ಕೊಂಡಿದೆ. ನನ್ನ ಅಸಹಾಯಕ, ನಮ್ಮ ಕೈಯಲ್ಲಿ ಆಗಲ್ಲ. 2024ರಲ್ಲೂ ಹಿಂಗೇ ಮಾಡಿದ್ದು ನಾವು, ಈಗ 26ಕ್ಕೂ ಮತ್ತೆ ಹಿಂಗೇನೆ ಮಾಡಿದ್ದು. ನಾವು ಅಸಹಾಯಕರು, ನಮ್ಮ ಕೈಯಲ್ಲಿ ಈ ಮಾಫಿಯಾಗಳನ್ನು ಮಟ್ಟ ಹಾಕುವಂತ ಶಕ್ತಿ ಇಲ್ಲ ಅನ್ನೋದನ್ನು ಒಪ್ಕೊಳ್ತಾ ಇದೆ.